ಅದಕ್ಕೋಸ್ಕರ ಆತ್ಮನ ಬೆಳಕಿರಬೇಕು. ಅದು ಎಷ್ಟು ಸೂಕ್ಷ್ಮವಾಗಿದೆ. ಈಗ ಹೊಸದ್ರಲ್ಲಿ ಈಗ ನಿಮ್ಗೆಲ್ರಿಗೂ ಆನ್ಸರ್ ಗೊತ್ತಿದೆ. ನಾನು ಈ ಕೈ ಇಟ್ಕೊಂಡಾಗ ಎಷ್ಟು ಜನಕ್ಕೆ ಗೊತ್ತು ನಮ್ಗೆ ಆ ಬೆಳಕನ್ನು ನಾವು ಗುರುತಿಸೋದೇ ಇಲ್ಲ. ಆ ಬೆಳಕಿನಿಂದಲೇ ನಾವು ನೋಡ್ತಾ ಇದ್ದೀವಿ. ಹೇಳಿದ ಮೇಲೆ ಅಯ್ಯೋ ಆ ಬೆಳಕು ಗೊತ್ತು, ಎಲ್ರಿಗೂ ಗೊತ್ತು ಅಂತೀವಿ. ಹಾಗೇ ಒಳಗಡೆ ಒಂದು ಬೆಳಕಿದೆ. ಸೂರ್ಯನನ್ನ ಬೆಳಗುವಂಥ ಬೆಳಕು ಒಂದಿದೆ. ಸೂರ್ಯನ ನೀವು ಆಕಾಶದಲ್ಲಿ ಚಪಾತಿ ಗಾತ್ರ ಇರೋದು ಅಂತ ಕೋಟಿ ಕೋಟಿ ಸೂರ್ಯರನ್ನ ಆಕಾಶದಲ್ಲಿ ಇಟ್ಟರು ಇನ್ನೂ ಆಕಾಶ ಜಾಗೇ ಇರುತ್ತೆ. ಅದಕ್ಕೋಸ್ಕರನೇ ಅದಕ್ಕೆ ಒಂದು ಶ್ಲೋಕ ಹೇಳ್ತಾರೆ. ಯಾರಿಗಾದ್ರೂ ನೆನಪಿದೆಯಾ? ಹೇಳ್ತೀರಾ? ಕಲ್ಪನಾ, ನಿಮ್ಗೆ ಗೊತ್ತಲ್ಲ ಮದು? ಕೃಷ್ಣವೇಣಿ, ನೀವು ಹೇಳಿ. ಯಾರಾದ್ರು ಶ್ಲೋಕ ಜ್ಞಾಪಕ ಇಲ್ಲ ಸರ್. ಕೋಟಿ ಸೂರ್ಯ ಸಮಪ್ರಭಾ ಅಂತ ನೀವು ಯಾವಾಗ್ಲೂ ಹೇಳ್ತಾ ಇದ್ದೀರಲ್ಲ ಸರ್? ಹೌದು. ವಕ್ರತುಂಡೆ ಮಹಾಕಾಯೆ ಕೋಟಿ ಸೂರ್ಯ ಸಮಪ್ರಭಾ ಅಂತ ಆ ಶ್ಲೋಕ ಇದೆ. ಕೋಟಿ ಬರೀ ಕೋಟಿ ಅಂತಲ್ಲ, ಇನ್ಫಿನಿಟ್. ಅದಕ್ಕೆ ಎಷ್ಟೇ ಕೌಂಟ್ ಮಾಡಿದ್ರು ಅದಕ್ಕೆ ಸಿಗೋದಿಲ್ಲ ಅಂತ ಆ ಅರ್ಥದಲ್ಲಿ ಅದನ್ನು ಹೇಳೋದು. ಅದಕ್ಕೋಸ್ಕರ ಈ ಅವಸ್ಥೆಯನ್ನ ಒಳಗಡೆ ಇರೋ ಅರ್ಧ ಡಜನ್ನ ಬೆಳಗ್ತಾ ಇರೋದು ಆ ಬೆಳಕೆ. ಆ ಬೆಳಕಿನಿಂದಲೇ ನಾವು ಮಿಸುಕ್ಬೇಕಾದ್ರೆ ಆ ಬೆಳಕು ಬೇಕು. ಆ ಬೆಳಕನ್ನೇ ನಾವು ನೋಡಿಲ್ವಲ್ಲ. ಆ ಬೆಳಕಿನಿಂದಲೇ ನಾನು ಮಿಸುಕ್ಬೇಕಾದ್ರೆ ಅದರಿಂದ ಆಗ್ತಾ ಇದೆಯಲ್ಲ, ಏನು ನೋಡಿ ಅದು ಹೇಳ್ತಾರೆ. ಸೊ ಎಚ್ಚರದಲ್ಲಿ ನಾನು ಇದ್ದೀನಿ ಅಂತ ಅಂದಿದ ತಕ್ಷಣ ಆ ಬೆಳಕೆ ಅದನ್ನು ಬೆಳಗ್ತಾ ಇರೋದು. ಇಲ್ಲಿ ನಾನು ಆ ಡೂಪ್ಲಿಕೇಟ್ ಐಯನ್ನು ಕೂಡ ಬೆಳಗ್ತಾ ಇರೋದು ಅವನೇ. ಆಮೇಲೆ ಹೊರಗಡೆ ವಸ್ತುಗಳ ಜ್ಞಾನ ಆಗುತ್ತಲ್ವಾ, ಅದನ್ನು ಬೆಳಗ್ತಾ ಇರೋದು ಅವನೇ. ಈಗ ಬರೀ ವಸ್ತುಗಳ ಜ್ಞಾನ ಅಂತಲ್ಲ. ಈಗ ನೋಡ್ರಿ, ಈಗ ನಾವು ವಸ್ತುನೇ ನೋಡ್ಬೇಕು ಅಂತ ಏನಿಲ್ಲ. ಕಿವಿಯಿಂದ ಶ್ರೀಧರ್ ಅಂತ ಅಂದಿದ ತಕ್ಷಣ ಆ ಶ್ರೀಧರ್ ಅವರ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡ್ಬಿಡುತ್ತೆ ಅಲ್ವಾ? ಎಲ್ರಿಗೂ, ಯಾಕೆಂದ್ರೆ ಹಿಂದೆ ನೋಡಿರ್ತೀವಿ ಇದನ್ನ ಸ್ಮೃತಿ. ಆ ಸ್ಮೃತಿಯಿಂದ ನಮಗೆ ಶ್ರೀಧರ್ ಅವ್ರಿಗೆ ಯಾಕೆ ಬರಲಿಲ್ಲ ಅಂದಿದ ತಕ್ಷಣ ಅವ್ರ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡ್ಬಿಡುತ್ತೆ. ಅದನ್ನ ಬೆಳಗ್ತಾ ಇರೋದು ಯಾರು? ಅವನೇ. ಇಲ್ಲೇನು ಶ್ರೀಧರ್ ಅವ್ರು ಏನಿಲ್ಲ, ನಾವು ಕಣ್ಣಿಂದ ಏನು ನೋಡ್ಬೇಕಾಗಿಲ್ಲ. ನಾನು ಆ ಮನಸ್ಸಿನಲ್ಲೇ ನಮಗೆ ಅದು ಆ ಪ್ರತ್ಯಯವನ್ನು ಕೂಡ ಅದೇ ಬೆಳಗ್ತಾ ಇರೋದು. ಸೊ ಇಲ್ಲಿ ಇರವು, ಅರಿವು, ಆನಂದ, ಈ ಇರದೆ ಮೂರು. ಇರವು, ನಾನ್ ಇದ್ದೀನಿ, ನೀವಿದ್ದೀರ, ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ ಅಂತ ನಾನು ಹೇಳ್ತಾ ಇದ್ದಾಗ ಆ ಹಿಂದೆಗಡೆ ಆ ಬೆಳಕಿನಲ್ಲಿ ಬೆಳಗಿಸ್ಕೊಂಡೆ ಅದು ಇದೆ ಅಂತ ಅನ್ಬೇಕು. ನಮಗೆ ಮನಸ್ಸು ಎಷ್ಟು ಸೂಕ್ಷ್ಮವಾಗಬೇಕು, ಎಷ್ಟು ಏಕಾಗ್ರತೆ ಆಗಬೇಕು, ಮತ್ತು ನಿಮ್ಮ ಮನಸ್ಸು ಎಷ್ಟು ಶುದ್ಧಿ ಆಗಬೇಕು ಅದನ್ನು ಹಿಡಿಬೇಕಾದ್ರೆ ಇದು. ಸೊ ಆ ದೃಷ್ಟಿಯಿಂದ ಎಚ್ಚರದಲ್ಲೇ ನಾವು ಆತ್ಮನ ಕಂಡ್ಕೋಬಹುದು. ಬಟ್ ನಮಗೆ ಸಾಧನೆ ಮಾಡಿ ನಮ್ಮ ಮನಸ್ಸು ಶುದ್ಧವಾಗಿದ್ದು ಏಕಾಗ್ರತೆಯಿಂದ ಇದ್ದರೆ ಸಾಧ್ಯ. ಅಷ್ಟು. ಹಾಗೆ ಪಾಪಗಳೆಲ್ಲ ಕಳ್ಕೊಂಡಿರ್ಬೇಕು ಅಂತ ಹೇಳೋದು. ಹಾಗೆ ಈ ಎಚ್ಚರದಲ್ಲಿ ಕಣ್ಣಿನಿಂದ ನಾನು ನೋಡಿದ ತಕ್ಷಣ ಆ ವಸ್ತುವಿನ ಪ್ರತ್ಯಯ ಮೂಡುತ್ತೆ, ಅದನ್ನು ಬೆಳಗ್ತಾ ಇರೋದು. ನನ್ನ ಮನಸ್ಸು ಅಷ್ಟು ಸೂಕ್ಷ್ಮವಾಗಬೇಕು ಹಿಂದಕ್ಕೆ ಹೋಗಿ ಅದನ್ನು ನೋಡೋದಿಕ್ಕೆ. ಅರ್ಥ ಆಗ್ತಾ ಇದೆಯಾ? ಪ್ರಶ್ನೆ ಕೇಳ್ತಾ ಇದ್ದೆ. ಅರ್ಥ ಆಗ್ತಾ ಇದೆ. ಈಗ ಇಲ್ಲಿ ಮನಸ್ಸಿನಿಂದ ನೋಡ್ಕೊಳ್ಳೋದು, ಸುಖ ದುಃಖ ಅಥವಾ ಆಶ್ಚರ್ಯ ಅಥವಾ ಇವು. ಅಲ್ಲೂ ಕೂಡ ನನಗೆ ದುಃಖ ಸುಖ ಅಂದಾಗ, ಆಶ್ಚರ್ಯ ಅಂದಾಗ ಅಥವಾ ಭಯ ಅಂತ ಅಂದಾಗಲೂ ಕೂಡ ನನಗೆ ಆ ಮನಸ್ಸಿನಲ್ಲಿ ಆ ಪ್ರತ್ಯಯವನ್ನು ಬೆಳಗ್ತಾ ಇರುತ್ತೆ.
ಅದೇ ಬೆಳಗ್ತಾ ಇರೋದು. ಸೊ ಅದನ್ನು ಹೇಳ್ತಾ ಇದ್ದಾರೆ. ಸೊ ನಾವು ಎಚ್ಚರ, ಈ ಕನಸು ಅಂದ್ರೆ ಮನಸ್ಸಿನಲ್ಲಿ ನೋಡ್ಕೊಳ್ಳೋದನ್ನ ತೋರಿಸ್ಕೊಟ್ರು. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿರ್ಬೇಕು ಅನ್ಸುತ್ತೆ. ಇದು ಇಂಪಾರ್ಟೆಂಟ್. ಸೊ ಈಗ ನಾನು ಅದನ್ನು ಓದ್ತೀನಿ ನೋಡ್ರಿ. ಮನಸ್ಸಿನಲ್ಲಿಯೇ ಸುಖ ದುಃಖಗಳನ್ನು ಅನುಭವಿಸುತ್ತಿರುವಾಗ ಮನಸ್ಸಿನ ವೃತ್ತಿ ರೂಪವಾದ ಅರಿವನ್ನ ಬೆಳಗುತ್ತಿರುವವನೂ ಅದೇ ಆತ್ಮನಷ್ಟೇ. ನಿಮ್ಮ ಹೊರಗಡೆ ಮಡಕೆ ಏರೋಪ್ಲೇನ್ ಬೆಳಗ್ಬೇಕಾದ್ರೆ ಯಾವ ಆತ್ಮನ ಬೆಳಕಿನಿಂದ ಬೆಳಗಿಸ್ಕೊಂತ ಇದೆಯೋ ಆ ಪ್ರತ್ಯಯವನ್ನ, ಈಗ ನನ್ನ ಸುಖ ದುಃಖಗಳು ಬರೀ ಮನಸ್ಸಿನಿಂದಲೇ ಅವನೇ ಬೆಳಗ್ತಾ ಇರೋದು. ಕಣ್ಣಿನಿಂದ ಸ್ಥೂಲ ವಿಷಯಗಳನ್ನು ನೋಡುತ್ತಿರುವ ತನ್ನ ಅರಿವಿನಲ್ಲಿ ಮನಸ್ಸು ಇಂದ್ರಿಯವು ಸೇರಿದ ಒಟ್ಟು ಕಾರಣದಿಂದ ಜ್ಞಾನವಾಗುತ್ತೆ. ಹೊರಗಡೆ ಇರೋ ವಸ್ತುಗಳು, ಒಳಗಡೆ ಇಂದ್ರಿಯಗಳು, ಇವುಗಳಿಗೂ ಅವುಗಳಿಗೂ ಕಾಂಟ್ಯಾಕ್ಟ್ ಆದಾಗ ಅಲ್ಲಿ ಸೂರ್ಯನ ಬೆಳಕು ಬಿದ್ದಿರ್ಬೇಕು, ಅಲ್ಲೊಂದು ಬೆಳಕು ಇರಬೇಕು ಪ್ರತಿಯೊಂದಕ್ಕೂ. ಆವಾಗ ನನಗೆ ಮನಸ್ಸಿನಲ್ಲಿ ಅದರ ಪ್ರತ್ಯಯ ಮಾಡುತ್ತೆ. ಆ ಪ್ರತ್ಯಯವನ್ನ ಬೆಳಗ್ತಾ ಇರೋದು, ಅದಕ್ಕೂ ಹಿಂತಡಿಕೆಯಾಗಿ ಆತ್ಮನಿರ್ತಾನೆ. ನಾವು ಅದನ್ನು ಗಮನಿಸೋದಕ್ಕೆ ಹೋಗ್ಬೇಕು. ಅದನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಮನಸ್ಸಿನಿಂದ ಸುಖ ದುಃಖಾದಿಗಳನ್ನು ಅನುಭವಿಸುವಾಗ ಇಂದ್ರಿಯಗಳ ಸಂಬಂಧವೇ ಜ್ಞಾನಕ್ಕಿರೋದಿಲ್ಲ. ಅಲ್ಲಿಗೆ ಮನಸ್ಸಿನಿಂದ ನಾನು ಕಲ್ಪನೆ ಮಾಡಿಕೊಳ್ಳುವಾಗ ಅಥವಾ ಯೋಚನೆ ಮಾಡುವಾಗ ಇಲ್ಲಿ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕವಾಗಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಯ್ತು. ಆದ್ದರಿಂದ ಇಲ್ಲಿ ಸೂಕ್ಷ್ಮವಾದ ಅರಿವೇ ಸಾಕ್ಷಿಗೆ ವಿಷಯವಾಯಿತು. ಅರಿವು, ಆ ಸಾಕ್ಷಿ ಬೆಳಗೋವನು, ಅವನು ವಿಷಯಿ. ಆ ಪ್ರತ್ಯಯ ವಿಷಯ ಬರೀ ಮನಸ್ಸಿನಲ್ಲಿರೋದು, ಹೊರಗಡೆ ವಸ್ತು ಅಲ್ಲಿ ಇಲ್ವೇ ಇಲ್ಲ. ಹಾಗೆ ಬೈ ಚಾನ್ಸ್ ಆ ವಸ್ತು ಹೊರಗಡೆ ಇತ್ತು ಅಂತಂದ್ರೆ ನಮ್ಮ ಮನಸ್ಸಿನ ಒಳಗಡೆ ಇರೋ, ಹೊರಗಡೆ ಇದೆ ಅಂತ ಇಟ್ಕೊಳ್ರ, ಕುಂಡ ಇದೆ, ನೀವಿದ್ದೀರಾ, ನಾನಿದ್ದೀನಿ, ನೀವು ನಾನು ನೋಡ್ತಾ ಇದ್ದೀರಾ, ಆ ಮನಸ್ಸಿನ ಹಿಂದೆಗಡೆ ಇರೋ ಪ್ರತ್ಯಯವನ್ನ ಬೆಳಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬೆಳಗುತ್ತೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನೀವು ನನ್ನ ನೋಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ನನ್ನ ಆಕಾರದ ಪ್ರತ್ಯಯ ಆಗಿದೆ, ಆ ಬೆಳಕು ಅದನ್ನು ಬೆಳಗ್ತಾ ಇದೆ. ಮತ್ತಿನ್ನೇನು ಬೆಳಗುತ್ತೆ? ಇಂದ್ರಿಯಗಳು, ಕಣ್ಣಿಂದ ನೋಡ್ತೀವಿ ನಾವು, ಕಣ್ಣಿಂದ ಸಂಬಂಧ ವಸ್ತುಗೆ, ಹೊರಗಡೆ ಇರೋ ವಸ್ತುಗೆ. ಅಲ್ಲಿಗೆ ಈ ನನ್ನ ಕಣ್ಣುಗಳನ್ನು ಬೆಳಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮತ್ತೇನ್ ಬೆಳಗ್ತಾ ಇದೆ? ಹೊರಗಡೆ ಇರೋ ವಿಷಯಗಳನ್ನು ಬೆಳಗ್ತಾ ಇದೆ. ಆದಿ ಭೌತಿಕವನ್ನ ಬೆಳಗ್ತಾ ಇದೆ, ಆದಿ ದೈವಿಕವಾಗ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಬೆಳಗ್ತಾ ಇದೆ. ಈಗ ಹಿಂದೆ ಹೇಳಿದ್ದನ್ನು ಸ್ವಲ್ಪ ನೆನ್ಸ್ಕೊಡ್ರಿ. ವಸ್ತುಗಳು, ನೆನ್ನೆ ಹೇಳಿದೆ ನಾನು, ವಸ್ತುಗಳು ಹೊರಗಡೆ ಇದೆ. ವಸ್ತುಗಳು ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ. ವಸ್ತುಗಳು ಎಷ್ಟಿದೆ ಪ್ರಪಂಚದಲ್ಲಿ? 5. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವು ಹೊರಗಡೆ ಇದೆ. ಅವುಗಳಿಗೆ ಬೆಲೆ ಬರಬೇಕಾದ್ರೆ ನನ್ನ ಕಣ್ಣುಗಳು, ಇಂದ್ರಿಯಗಳು ಇಂಪಾರ್ಟೆಂಟ್. ಇಂದ್ರಿಯಗಳು. ಆದ್ದರಿಂದ ಅವುಗಳಿಗೆ ಬೆಲೆ ಬರಬೇಕಾದ್ರೆ, ಒಬ್ಬ ಕೂಡ ಇದ್ದಾನೆ, ಹಿಮಾಲಯ ಪರ್ವತ, ಏನು ಉಪಯೋಗ? ಏನು ಉಪಯೋಗ ಇಲ್ಲ. ಆದ್ದರಿಂದ ಆ ವಸ್ತುಗಳು ಹೊರಗಡೆ ಇದೆ, ಇಂದ್ರಿಯಗಳು ಒಳಗಡೆ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇಂದ್ರಿಯಗಳು ಹಿಂದೆಗಡೆ ಇದೆ, ಸೂಕ್ಷ್ಮವಾಗಿದೆ, ಆತ್ಮನಾಗಿದೆ. ಇಲ್ಲ, ಆತ್ಮ ಅಂತಂದ್ರೆ ಅದಕ್ಕೆ ಅಸ್ತಿತ್ವ ಕೊಡ್ತಾ ಇದೆ, ಆಧಾರ ಆಗಿದೆ. ಇಂದ್ರಿಯಗಳು ಇರೋದ್ರಿಂದನೇ ಹಿಮಾಲಯ ಪರ್ವತಕ್ಕೂ ಅಥವಾ ಆಕಾರಗಳಿಗೆಲ್ಲ ಬೆಲೆ ಇರೋದು. ಆದ್ರಿಂದ ಅವು ಹೊರಗಡೆ ಇದೆ, ಅವು ಸ್ಥೂಲವಾಗಿದೆ, ಅದು ಅನಾತ್ಮವಾಗಿದೆ, ದುಃಖವಾಗಿದೆ, ಅದು ಸಂಕುಚಿತವಾಗಿದೆ. ಇಷ್ಟ. ಅದಕ್ಕಿಂತ ಹಿಂದಕ್ಕೆ ಬಂದಿದ ತಕ್ಷಣ ಇವು ಆತ್ಮ ಅಂತ ಕರಿತೀನಿ, ಸೂಕ್ಷ್ಮವಾಗಿದೆ ಅಂತ ಕರಿತೀನಿ, ಹಿಂತಡಿಕೆಯಾಗಿದೆ, ಮತ್ತೆ ಆನಂದವಾಗಿದೆ. ಅಲ್ಲಿಯೇ ಇದೇ ಆ ವಸ್ತುಗಳನ್ನೆಲ್ಲ ವ್ಯಾಪಿಸಿದೆ ಅಂತ. ಅಲ್ಲಿಗೆ ನನಗೆ ಆ ವಸ್ತುಗಳಿಂದ ಇದು ಹಿಂದೆಗಡೆ ಇರೋದು ಸತ್ಯ ಅಂತ ಗೊತ್ತಾದಾಗ ಆ ವಸ್ತುಗಳು ಈ ಇಂದ್ರಿಯಗಳಲ್ಲಿ ಲಯವಾಯಿತು. ನೆನ್ನೆ ಹೇಳಿದ್ನಲ್ಲ, ಲಯ
ಬಾಧಿತವಾಯಿತು ಅಂತ ಅರ್ಥ. ಲಯ ಅಂತ ಹೆಸರು ಕರೆದ್ರು. ಈಗ ಆ ವಸ್ತುಗಳನ್ನು ಕೂಡ ಬೆಳಗ್ತಾ ಇರೋದು ಈ ಇಂದ್ರಿಯಗಳೇ. ಅರ್ಥ ಆಯ್ತಲ್ಲ? ಅಲ್ಲಿಗೆ ವಸ್ತುಗಳಿಗೆ ಇದೇ ಇರಲಿ ಅನ್ನೋದು ಗೊತ್ತಾಗೋದು ಇಂದ್ರಿಯಗಳಿಂದ. ಅಲ್ಲಿಗೆ ಇಂದ್ರಿಯಗಳಿಗೆ ಹಿಂದಕ್ಕೆ ಹೋದ್ರೆ ಮನಸ್ಸು, ಈಗ ಅದೇ ಥರ ಮನಸ್ಸನ್ನು ತಿಳ್ಕೋಬೇಕು. ಹಾಗೆ ಮನಸ್ಸಿಗಿಂತ ಹಿಂದೆ ಹೋದ್ರೆ ಬುದ್ಧಿ, ಬುದ್ಧಿಗಿಂತ ಹಿಂದೆ ಚಿತ್ತ, ಚಿತ್ತಕ್ಕಿಂತ ಹಿಂದೆ ಹೋದ್ರೆ ಅಹಂಕಾರ ಅಥವಾ ಪ್ರಮಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಅದಕ್ಕಿಂತ ಹಿಂದೆ ಹೋದ್ರೆ ಆತ್ಮ. ಈಗ ಆ ಆತ್ಮ ತುಂಬ ಸೂಕ್ಷ್ಮವಾಗಿದೆ, ತುಂಬ ಹಿಂತಡಿಕೆಯಾಗಿದೆ, ಅದು ಆನಂದ ಸ್ವರೂಪವಾಗಿದೆ, ಇರುವ ಅರಿವು ಆನಂದವಾಗಿದೆ. ಅದು ಅಹಂಕಾರವನ್ನ ಬೆಳಗ್ತಾ ಇದೆ ಅಂತಂದ್ರೆ ಅಹಂಕಾರವನ್ನೆಲ್ಲ ವ್ಯಾಪಿಸಿದೆ ಅಂತ. ಅಲ್ಲಿಂದ ಚಿತ್ತವನ್ನ, ಚಿತ್ತದಿಂದ ಮನಸ್ಸನ್ನ, ಬುದ್ಧಿಯನ್ನ, ಬುದ್ಧಿಯಿಂದ ಮನಸ್ಸನ್ನ, ಮನಸ್ಸಿಂದ ಇಂದ್ರಿಯಗಳು, ಇಂದ್ರಿಯಗಳಿಂದ ಕರ್ಮೇಂದ್ರಿಯಗಳು, ಕರ್ಮೇಂದ್ರಿಯಗಳಿಂದ ವಿಷಯಗಳು, ಇಷ್ಟನ್ನು ವ್ಯಾಪಿಸಿದೆ. ಅಥವಾ ಅವುಗಳು ಇವುಗಳಲ್ಲಿ ಲಯ ಆಗಿದೆ ಅಂತಂದ್ರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ವ್ಯವಹಾರಕ್ಕೆ ಅದು ಉಪಯೋಗಿಸ್ಕೊಳ್ರಿ. ನಿಜವಾಗ್ಲೂ ಇರೋದಿದೆ. ಅವು ತೋರಿ ಹಾರೋದು ಹುಸಿ ತೋರಿಕೆ ಇಲ್ದಂಗಾಗತ್ತೆ, ದುಃಖಾಲಯ. ಇಷ್ಟು ಆಗಮಾಪಾಯಿಗಳು ಅಂತ ಹೀಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೆ. ಟೈಮ್ ಎಷ್ಟಾಯ್ತು ನಿಮಗೆ? ಪಾಪ ತುಂಬಾ ಲೇಟ್ ಆಯ್ತೇನೆ ಇವತ್ತು. 7:45 ಆಗಿದೆ ಸರ್. 7:45 ಆಯ್ತು. ಎಷ್ಟು ಗಂಟೆಗೆ ನಿಲ್ಸ್ಬೇಕಾಗಿತ್ತು ನಾನು? 6ರಿಂದ 7:15 ಅಲ್ಲಮ್ಮ? ಹಾ ಸರ್, 7:15. ಸೊ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಇವತ್ತಿಗೆ ಸಾಕು. ಇದು ಅರ್ಥ ಆಯ್ತಾ? ಶ್ರೀಧರ್ ಅವರೇ, ಸರಿ. ಬಂದಿದ್ದಿಲ್ಲ ನೀವು? ಬಂದಿದೆ ಸರ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್, ಅರ್ಥ ಅರ್ಥ ಆಯ್ತು, ಅರ್ಥ ಆಯ್ತಾ? ಸಾಕು, ಅರ್ಥ ಆಯ್ತು. ಕ್ವಶನ್ ಇತ್ತು, ನಾಳೆ ಕೇಳ್ತೀವಿ ಸರ್. ಅಮ್ಮಣ್ಣ ಆಗ್ಲಿ, ಇವಾಗ ಬೇಕಾದ್ರೂ ಕೇಳ್ಬೋದು. ನನಗೆ ನಾನ್ ಫ್ರೀ ಇಲ್ಲ ಸರ್, ಎಲ್ಲರಿಗೂ ಲೇಟ್ ಆಗತ್ತೆ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾಳೆ ಕೇಳ್ತೀವಿ. ಸುರೇಶ್ ಅವರು ಇಡ್ತಾರಲ್ಲ, ಆಯ್ತು, ಹಾಗೆ ಮಾಡಿ. ಅಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಗೊತ್ತಾಗ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಓಕೆ, ಥ್ಯಾಂಕ್ ಯು ಸರ್.